ಬರದ ನಾಡಲ್ಲಿ ಕಳೆದ ವರ್ಷ ಮಳೆ ಕೈಕೊಟ್ಟು ಶೇಂಗಾ ಬೆಳೆ ನಷ್ಟವಾಗಿತ್ತು. ಆದರೆ ರೈತರು ಕಟ್ಟಿದ್ದ ಬೆಳೆ ವಿಮೆ ತಮ್ಮ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ಇಟ್ಕೊಂಡಿದ್ರು. ಆದ್ರೀಗ ರೈತರಿಗೆ ಸೇರ್ಬೇಕಾಗಿದ್ದ ಬೆಳೆ ವಿಮೆಯಲ್ಲೂ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ರೈತರ ಬೆಳೆ ವಿಮೆಯಲ್ಲಿ ಗೋಲ್ಮಾಲ್. ರೈತರಲ್ಲದವರ ಜೇಬು ಸೇರಿತ ಅನ್ನದಾತರ ಹಣ. ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಗ್ರಾಮ. 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರು ಮಳೆ ಆಶ್ರಿತ ಶೇಂಗಾ ಬೆಳೆ ಬಿತ್ತನೆ ಮಾಡಿದ್ರು. ಯಾವುದಕ್ಕೂ ಇರ್ಲಿ ಅಂತ ರೈತರು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬೆಳೆ ವಿಮೆ ಕೂಡ ಮಾಡಿಸಿದ್ರು. ಆದರೆ ದುರಾದೃಷ್ಟವಶಾತ್ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೈಕೊಟ್ಟು ಶೇಂಗಾ ಬೆಳೆ ಕೊಂಚ ನಷ್ಟದ ಹಾದಿ ಹಿಡಿದಿತ್ತು. ಕೃಷಿ ಅಧಿಕಾರಿಗಳು ಕ್ಷೇತ್ರ ಸರ್ವೆ ನಡೆಸಿ ಸಂಪೂರ್ಣ ಬೆಳೆ ನಷ್ಟವಾಗಿಲ್ಲ ಅಂತ ಸರ್ಕಾರಕ್ಕೆ ವರದಿ ನೀಡಿದ್ರು. ಆದರೆ ದಿಢೀರಂತ 77 ಮಂದಿ ರೈತರಿಗೆ ಸ್ಥಳೀಯ ವಿಪತ್ತು ಹೆಸರಿನಲ್ಲಿ 44 ಲಕ್ಷಕ್ಕೂ ಹೆಚ್ಚು ಹಣ ಬಿಡುಗಡೆ ಆಗಿದೆ. ಬೆಳೆ ನಷ್ಟವಾಗಿಲ್ಲ ಅಂತ ವರದಿ ಕೊಟ್ಟರು ಬೆಳೆ ವಿಮೆ ರಿಲೀಸ್ ಆಗಿರೋದು ಅನುಮಾನ ಮೂಡಿಸಿದೆ. ಶಾರ್ಟ್ ಫಾಲ್ ಅಂತ ಇದ್ರಲ್ಲಿ ತೋರಿಸಿದ್ದಾರೆ. ಆದ್ರೆ ಇವ್ರು ಬಂದಿರೋದ್ರಾಗೆ GPS-ನಾಗ ಶೇಂಗಾ ಅಂತ ಐತೆ. ಬಿತ್ತನೆ ಮಾಡಿಲ್ಲ ಅಂದ್ರೆ ಶೇಂಗಾ ಅಂತ ಹೆಂಗೆ ಬಂತು GPS-ನಾಗೆ? ಇದು ಯಾವ ಫ್ರಾಡ್ ಇದು ಯಾರ್ದು ಇದು ತಪ್ಪು? ಇದು ಶೇಂಗಾ ಅಂತ, ಇದು ಶೇಂಗಾ ಬಿತ್ತನೆ ಮಾಡಿಲ್ಲ ಅಂತ, ಇದು ಶಾರ್ಟ್ ಫಾಲ್ ಅಂತ ಕೊಡೋದು, ಇದು ಶೇಂಗಾ ಅಂತ ಬಂತು. ಇದು ಹೆಂಗೆ ಬಂತಿದ್ದು? ಅಲ್ಲಿ ಬಿತ್ತನೆನೂ ಇಲ್ಲ, ಇಲ್ಲ ಶೇಂಗಾ ಅಂತ ಹೆಂಗೆ ಬಂತು? ಆಮೇಲೆ ಅಲ್ಲಿ ಏನೂ ಇರಲ್ಲ, ಶೇಂಗಾ ಅಂತ ಹೆಂಗೆ ಬಂತಿದ್ದು? ಇದು GPS ಮಾಡಿದ್ರೆ ತಪ್ಪ? ಇದು ಯಾರು ತಪ್ಪಿದು? ಇದಕ್ಕೆ ಆಮೇಲೆ ವಿಕೋಪ ಅಂತ ಅನ್ನೋದಕ್ಕೂ ಕೊಡ್ತಾರೆ. ಈ ಯಾವ ವಿಕೋಪ ಇಲ್ಲ, ಯಾವ ಮಳೆನೇ ಇಲ್ಲ, ವಿಕೋಪ ಎಲ್ಲ ಬಂದೈತೆ. ಯಾವ ಮಳೆ ಇಲ್ಲ, ಕುಡಿಯೋ ನೀರಿಲ್ಲ, ಇಲ್ಲಿ ಎಂತ ವಿಕೋಪ? ಯಾವ ಇದ್ರ ಮುಖೇನ ಕೊಡ್ತಾರೆ? ಇದು ಅರ್ಥ ಆಗಿಲ್ಲ. ತನಿಖೆ ಆಗ್ಲೇಬೇಕಿದು. ತನಿಖೆ ಆಗೋರಿಗೆ ನಾವು ಬಿಡಲ್ಲ ಇದನ್ನ. ಇನ್ನು ಸ್ಥಳೀಯ ವಿಪತ್ತು ಸಂಭವಿಸಿದ್ರೆ ಕೃಷಿ, ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಬೇಕಿತ್ತು. ಆದರೆ ಯಾವುದೇ ಸಮೀಕ್ಷೆಯನ್ನ ನಡೆಸದೆ ಇನ್ಶೂರೆನ್ಸ್ ಕಂಪನಿ ಹಣ ಬಿಡುಗಡೆ ಮಾಡಿದ್ದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ. ಇನ್ನು ಕೆಲ ರೈತರಿಗೆ ಬಿತ್ತನೆ ಮಾಡದೇ ಇದ್ರೂ ಬೆಳೆ ವಿಮೆ ಡ್ರಾ ಆಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಸೊ ಇದರಲ್ಲಿ ರೈತರ ಆರೋಪ ಅಂತಂದರೆ ಅಲ್ಲಿ ಅವರು ಅಂದರೆ ಬೆಳೆ ಸಮೀಕ್ಷೆ ಹೊರತುಪಡಿಸಿ ಅವ್ರು ಯಾವುದೋ ಬೆಳೆಗೆ ತುಂಬಿರ್ತಾರೆ, ಯಾವುದೋ ಬೆಳೆಗೆ ಅಲ್ಲಿ ಇದನ್ನು ಜಮಾ ಆಗಿದೆ ಅಂತಕ್ಕಂಥದ್ದು. ಆಮೇಲೆ ಅಲ್ಲಿ ಬೆಳೆ ಹಾನಿ ಆಗಲಾರ್ದೇ ಇದ್ರೂ ಸಹ ಬೆಳೆ ಹಾನಿ ಅಂತೇಳಿ ತೋರಿಸಿನೂ ಸಹ ಈ ಥರ ಜಮಾ ಆಗಿದೆ ಅಂತಕ್ಕಂಥದ್ದನ್ನು ನಮಗೆ ಇದನ್ನು ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಈ ಕುರಿತು ಈಗಾಗಲೇ ನಾವು ತನಿಖಾ ತಂಡವನ್ನು ರಚನೆ ಮಾಡಿ ಜಂಟಿ ಸಮೀಕ್ಷೆಯನ್ನು ಕೈಗೊಳ್ಳಲಾರದೆ ಇನ್ಶೂರೆನ್ಸ್ ಕಂಪನಿಯವರು ನೇರ ಅವರು ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ಸಹ ನಮ್ಮ ಬೆಳೆ ವಿಮೆಯ ಮಾರ್ಗಸೂಚಿಯ ಉಲ್ಲಂಘನೆಯಾಗಿರುತ್ತೆ. ಸೊ ಈ ಕುರಿತೂ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆ ಬೆಳೆ ವಿಮೆ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಭ್ರಷ್ಟಾಚಾರ ನಡೆದಿದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ರೈತರಿಗೆ ವಂಚಿಸಿದ ಇನ್ಶೂರೆನ್ಸ್ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ರೈತರ ಒತ್ತಾಯ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.